ಎಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಅಬ್ರಿ ಅವರ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. ಆಕಾಶ ಮಂಡಲಗಳನ್ನು ದಾಟಿ ಹೋಗುವ ದೇವರ ಕುಮಾರನಾದ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ, ಬಹುಶ್ರೇಷ್ಠನು ದೇವರ ಕುಮಾರನಾದ ಯೇಸುವು ನಮಗಿದ್ದಾನೆ. ಆಕಾಶ ಮಂಡಲಗುಂಡ ದಾಟಿ ಹೋಗಿ ತಂದೆ ಹೃದಯದಲ್ಲಿ ಕೂತ್ಕೊಂಡಿದ್ದಾನೆ. ನಮ್ಮ ಪಾಪಗಳನ್ನು ಬಯಸುವುದಕ್ಕೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡಾಗ, ಪಶ್ಚಾತ್ತಾಪಟ್ಟಾಗ ನಮ್ಮನ್ನ ಶ್ರೇಷ್ಠವಾದ ದೇಶಕ್ಕೆ ಕರೆದೊಯ್ಯುವುದಕ್ಕೆ ಸಿದ್ಧವಾಗಿದ್ದಾನೆ. ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದ್ರೆ ನಾವು ಮಾಡಿದ ಪ್ರತಿಜ್ಞೆ, ಮದುವೆಯಲ್ಲಿ ಪ್ರತಿಜ್ಞೆ ಮಾಡ್ತಾರೆ. ಏನಂತ ಮಾಡ್ತಾರೆ ನೋಡ್ರಿ, ನಾನು ಸಾಯೋ ತನಕ ಈಮೆ ಕೂಡ ಇರ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಹಾಗೆ ಇಲ್ಲಿ ಪ್ರತಿಜ್ಞೆ ಮಾಡಿದ್ದೀವಿ ನಾವು. ಏನಂತ? ದೀಕ್ಷಾ ಸ್ನಾನ ಮಾಡಿಕೊಂಡಾಗ ನಮಗೋಸ್ಕರ ಪ್ರಾಣನ ಕೊಟ್ಟು ಬಿಟ್ಟಿದ್ದಾನ್ರಿ ಅವರು. ಈಗ ಪ್ರತಿಜ್ಞೆ ಮಾಡಿದ ನಾವು ಗಟ್ಟಿಯಾಗಿ ಹಿಡ್ಕೋಬೇಕು. ದೇವರ ನಾಮವನ್ನು, ಎಷ್ಟು ಕಷ್ಟಗಳು ಬಂದ್ರು, ಎಷ್ಟು ಶ್ರಮಗಳು ಬಂದ್ರು, ಎಷ್ಟು ಬಾಧೆಗಳು ಬಂದ್ರು, ಎಷ್ಟು ಶೋಧನೆಗಳು ಬಂದ್ರು, ನಾವು ಬಲವಾಗಿರಬೇಕು. ನಾವು ಮಾಡಿರುವ ಪ್ರತಿಜ್ಞೆಯನ್ನು ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲ ವ್ಯವಸ್ಥೆಯಲ್ಲಿ ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯದಲ್ಲಿ ನಮ್ಮ ಶೋಧನೆಗಳಲ್ಲಿ ಗುರಿಯಾದಾಗ ಪಾಪ ಮಾತ್ರ ಮಾಡಲಿಲ್ಲ. ಸರ್ವ ಶೋಧನೆಯಲ್ಲಿ ಬಹು ಶೋಧನೆಗಳು ನಮಗೆ ಬಂದವೆ, ಕಷ್ಟಗಳು ಬಂದವೆ, ಇಕ್ಕಟ್ಟುಗಳು ಬಂದವೆ, ಇಬ್ಬಂದಿಗಳು ಬಂದವೆ. ಎಲ್ಲಾ ಶೋಧನೆಯಲ್ಲಿ ನಮ್ಮನ್ನು ಸರ್ವ ಆಪತ್ತಿನಿಂದ ಕಾಪಾಡುತ್ತಾ ರಕ್ಷಿಸುತ್ತಾ ಬಂದ ಮಹಾಯಾಜಕನು ನಮ್ಮ ನಿರ್ಬಲ ವ್ಯವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ನಮಗೆ ಸಹಾಯ ಮಾಡುವನಂತಾದಾನೆ. ಆದುದರಿಂದಲೇ ನಾವು ಕರುಣೆಯನ್ನು ಹೊಂದಿದವರಂತೆಯೂ, ಆದ್ದರಿಂದಲೇ ನಾವು ಕರುಣೆ ಹೊಂದಿ, ನಮಗೋಸ್ಕರ ನಮ್ಮನ್ನು ಪ್ರೀತಿಸಿ ಪ್ರಾಣವನ್ನು ಕೊಟ್ಟ ದೇವರು ನಮಗಿದ್ದಾನೆ. ರಕ್ತವನ್ನು ಸುರಿಸಿ ಕೊಟ್ಟ ದೇವರು ನಮಗೆ ಪರಲೋಕ ಭಾಗ್ಯವನ್ನು ಕೊಟ್ಟಿದ್ದಾನೆ. ನಮ್ಮ ಬಲಹೀನತೆಯಲ್ಲಿ ಕ್ರಿಸ್ತನು ಬಲವು ಪರಿಪೂರ್ಣವಾಗುತ್ತದೆ. ನಮ್ಮ ಬಲಹೀನತೆ, ನಾವು ಬಲಹೀನರು. ಕಣ್ಣಿಂದ ಪಾಪ, ಶತ್ರು ಹೇಗೆ ಬರ್ತಾನೆ ಗೊತ್ತಾ? ಕಣ್ಣಿನಿಂದ ಹೋಗ್ತಾನೆ, ತಲೆಯಲ್ಲಿ ಎಲ್ಲ ತುಂಬಿಸ್ತಾನೆ, ನರಗಳೆಲ್ಲ ತುಂಬಿಸ್ತಾನೆ, ಮೈಂಡಲ್ಲಿ ಸೆಟ್ ಮಾಡ್ತಾನೆ, ನಿಮ್ಮ ಹೃದಯದಲ್ಲಿ ಕರ್ಕೊಂಡ್ಬಂದು ಏನು ನಿನ್ನನ್ನು ನಾಶನ ಮಾಡಕ್ಕೆ ಬಹು ಆಲೋಚನೆಯಿಂದ ಕೆಲಸ ಮಾಡ್ತಾನೆ, ಯುಕ್ತದಿಂದ ಕೆಲಸ ಮಾಡ್ತಾನೆ. 2 ಕೊರಿಂಥಿ 12ನೇ ಅಧ್ಯಾಯ 9ನೇ ವಚನ. ನನ್ನ ಕೃಪೆ ನಿನಗೆ ಸಾಕು. ಇವೆಲ್ಲ ಮಾಡ್ತಾ ಇದ್ದಾರಲ್ಲ, ನನ್ನ ಕೃಪೆ ನಿನಗೆ ಸಾಕು. ಬಲಹೀನತೆಯಲ್ಲೇ ಬಲವು ಸಾಧನಕವಾಗಿದೆ. ಬಲಹೀನತೆಯಲ್ಲೇ ನನ್ನ ಬಲವು ಸಾಧನಕವಾಗಿದೆ. ಕ್ರಿಸ್ತನ ಬಲವಿನಲ್ಲಿ ನೆಲೆಗೊಂಡಿರಬೇಕೆಂದು ನಮಗುಂಟಾಗಿರುವ ನಿರ್ಬಲ ವ್ಯವಸ್ಥೆಯನ್ನು ಬಹು ಸಂತೋಷವಾಗಿ ಹೆಚ್ಚಿಸಪಡುವನು. ಬಹು ಸಂತೋಷವಾಗಿ. ನೋಡ್ರಿ, ನಿನ್ನ ಓಟಮೀನ ನೋಡಿ ಸಾತಾನು, ನಿನ್ನ ಕೆಲಸ ಆಯ್ತು, ಮುಗಿದುವಾಯ್ತು, ನೀನು ಎಂದಿಗೂ ಉಪಯೋಗ ಬರಲ್ಲ, ಎದಕ್ಕೂ ಪರಿಶುದ್ಧನಾಗುವುದಕ್ಕೆ ನಿನಗೆ ಚಾಯ್ಸ್ ಇಲ್ಲ ಅಂತ ಹೇಳ್ತಾನೆ.
ನಿನ್ನ ಬಲಹೀನತೆಯಲ್ಲಿ ಪಶ್ಚಾತ್ತಾಪಟ್ಟರೆ ದೇವರು ನಿನ್ನ ಒಳಗಿಂದ ಮಹಿಮೆ ತಂದು ದೇವರು ಮಹಿಮೆ ಹೊಂದುತ್ತಾನೆ. ನೀನೇ ಬೇಕು ದೇವರಿಗೆ. ಅದಕ್ಕೆ ನಿನಗೆ ಪ್ರಾಣವನ್ನು ಕೊಟ್ಟು ತುಂಬಾ 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 ನಿನ್ನ ಪ್ರೀತಿಸಿದಾನೆ. ನಿನ್ನ ಹೃದಯದಲ್ಲಿ ಸ್ತುತಿ ತುಂಬಿರಬೇಕು. ಸ್ತೋತ್ರ, ಆನಂದ, ಸಂತೋಷ ಗಾನಗಳಿಂದ ನೀನು ಕಟ್ಟಿರಬೇಕು. ಧೂಪ ದೈವ ನೈವೇದ್ಯಗಳಿಂದ ನೀನು ಸಾಯಂಕಾಲ ನೈವೇದ್ಯ, ರಾತ್ರಿ ಧ್ಯಾನ, ಪ್ರಾರ್ಥನೆ ಎಲ್ಲ ಕಟ್ಕೋಬೇಕು. ಯಾಕಂದ್ರೆ ಕಣ್ಣಿನಿಂದ ಶತ್ರುವು ಒಳಗೆ ಹೋಗ್ತಾನೆ. ನಿನ್ನ ಬಲಹೀನತೆಯನ್ನು ಆಧಾರ ಮಾಡ್ಕೊಳ್ತಾನೆ. ನಿನ್ನ ಬಲಹೀನತೆಯಲ್ಲಿ ಕ್ರಿಸ್ತನ ಬಲವು ತುಂಬಿ 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 ಹರಿಯುತ್ತೆ. ದೇವರು ನಿಮ್ಮ ಬಲಹೀನತೆಯಲ್ಲಿ ನಿಮಗೆ ಕೃಪೆ ಕೊಟ್ಟು ಹೋರಾಟಕ್ಕೆ ಕಳಿಸ್ತಾನೆ. ಯುದ್ಧ ಮಾಡು ನೀನು, ನನ್ನ ತಲೆ ಬಗ್ಗಿಸ್ಕೊಳ್ಳೋಕೆ ಮಾಡಬೇಡ, ಕ್ರಿಸ್ತನು ಹೇಳ್ತಾನೆ. ಯಾಕೆಂದ್ರೆ ನಮ್ಮ ಹೃದಯದಲ್ಲಿ ಯಾರಿದ್ದಾರೆ? ಪವಿತ್ರ ಆತ್ಮನಿದ್ದಾನೆ, ಪರಿಶುದ್ಧಾತ್ಮನಿದ್ದಾನೆ. ಡೈರೆಕ್ಷನ್ ಹೇಳ್ತಾನೆ. ಒಬ್ಬ ಕುಡುಕ ಕಾರನ್ನು ಓಡಿಸುವಾಗ ಆ ಕಾರು ಅದಕ್ಕೆ ಆಕ್ಸಿಡೆಂಟ್ ಮಾಡುತ್ತೋ ಗೊತ್ತಾಗಲ್ಲ. ಯಾಕೆ ಗೊತ್ತಾ? ಕುಡುಕನು ಕಾರು ಓಡಿಸ್ತಾ ಇದ್ದಾನೆ. ಅದೇ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ಕುಂತು ಡೈರೆಕ್ಷನ್ ಹೇಳ್ತಾ ಇದ್ರೆ, ನೀವು ಕಿವಿಗಳು ಕೊಟ್ರೆ ನೀನು ದೇವರ ಕೆಲಸ ಮಾಡ್ತೀಯ. ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ ನೋಡ್ರಿ. ನಾವು ಮಾಡಿರುವ ಪ್ರತಿಜ್ಞೆ ಬಿಡದೆ ಹಿಡಿಯೋಣ. ನಾವು ಮಾಡಿದ ಪ್ರತಿಜ್ಞೆ ಮಾಡಿದ್ದೀವಿ, ದೇವರಿಗೆ ಮಾತು ಕೊಟ್ಟಿದ್ದೀವಿ. ದೇವರೇ, ನಿನ್ನ ಸನ್ನಿಧಿಯಲ್ಲಿ ನಮ್ಮ ಪಾಪಗಳನ್ನು ತೊಳೆಯಪ್ಪ, ನಮ್ಮ ಪಾಪಗಳನ್ನು, ನಮ್ಮ ದೋಷಗಳನ್ನು ತೊಳೆಯಪ್ಪ. ನಾನು ನಿಮಗೆ ಸಾಕ್ಷಿಯನ್ನಾಗಿ ಬದುಕ್ತೀನಿ. ಇದೇ ಮಾತಂದ್ರೆ ಮಾತಿಗೆ ಬೆಲೆ ಕೊಟ್ಟ ನೀನು ಉದ್ಧಾರ ಆಗ್ತೀಯ. ಮಾತಿಗೆ ಬೆಲೆ ಕೊಟ್ರ ನೀನು ಆಶೀರ್ವಾದವಂತೀಯ. ಮಾತಿಗೆ ಬೆಲೆ ಕೊಟ್ರ ನೀನು, ನಿನ್ನ ಹೃದಯದಲ್ಲಿ ಸ್ತುತಿ ಆರಾಧನೆ ಇದ್ರೆ ದೇವರು ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ಸಂಗಡ ಇರುತ್ತಾನೆ. ಕೃಪೆ ಕೊಟ್ಟಿದ್ದ, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು. ಬಹು ಸಂತೋಷವಾಗಿ ಎಚ್ಚಲಪಡಿಸುವೆನು. ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ವ್ಯವಸ್ಥೆಯಲ್ಲಿ ಬಹು ಸಂತೋಷಕ್ಕೆ ಎಚ್ಚಲ ಪಡುವನು. ಬಲಹೀನತೆಯಲ್ಲಿಯೇ ಬಲವು ಸಂಪೂರ್ಣ ಸಾಧಕವಾಗಿದೆ. ಬಲಹೀನತೆಯಲ್ಲಿ ನನ್ನ ಬಲವು ಸಂಪೂರ್ಣವಾಗಿದೆ. ನೀನು ಹೆದರಬೇಡ, ಭಯಪಡಬೇಡ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಯಮಾನು ಕುಷ್ಠರೋಗಿ ಆದಾಗ ಭಾರಿ ಎದುರ್ತಾ ಇದ್ದ, ಸಿರಿಯಾ ದೇಶಕ್ಕೆ ಸೈನ್ಯಾಧಿಪತಿ ಆಗಿದ್ದ. ಆದ್ರೆ ಬಲಹೀನತೆಯಲ್ಲಿ ನೀನು ಬಲಪಡಿಸಿದೀಯಪ್ಪ. ಆ ಆಳುಗಳು ಹೇಳೋದು ಕೇಳಿ ಮಾತು ಕೇಳಿದಾರಪ್ಪ, ದೇವರ ಮಾತು ಕೇಳಿದಾರಪ್ಪ. ದೇವರ ಮಾತು ಕೇಳಿದರೆ ಇಂದಿನ ದಿವಸ ನಾವು ಉದ್ಧಾರ ಆಗ್ತೀವಿ. ದೇವರ ಮಾತಿಗೆ ಬೆಲೆ ಕೊಟ್ರೆ ನಾವು ಉದ್ಧಾರ ಆಗ್ತೀವಿ. ದೇವರಿಗೆ ಗೌರವ ಕೊಟ್ರೆ, ದೊಡ್ಡವರಿಗೆ ಬೆಲೆ ಕೊಟ್ರೆ ನಾವು ಉದ್ಧಾರ ಆಗ್ತೀವಿ. ನಮಗೆ ತಿಳಿಸಿದ್ಯಪ್ಪ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನೇ, ನಿಮಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್.